ನಮ್ಮ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂತ ಮತ್ತು ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದಂತ ಎಂ ಚಿದಾನಂದ ಗೌಡರು ನಮ್ಮ ತಾವರೆಕೆರೆಗೆ, ಯಾಕೆಂದ್ರೆ ಶಿರಾನ ಒಂದು ಶಿಕ್ಷಣ ಕಾಶಿ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲೂ ಕೂಡ ತಾವರೆಕೆರೆಯಲ್ಲಿ, ಯಾಕಂದ್ರೆ ಶಿರಾದಲ್ಲಿ, ಬರ್ಗೂರಲ್ಲಿ, ಗೋಪಿಕುಂಟೆಯಲ್ಲಿ, ಆಮೇಲೆ ಈಗ ತರೂರಲ್ಲಿ, ಈಗ ತಾವರೆಕೆರೆಯಲ್ಲಿ ನಾವು 20ನೇ ತಾರೀಕು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದೀವಿ. ಹಂಗಾಗಿ ಅವರು ಈ ಶೈಕ್ಷಣಿಕ ಕಾಶಿನ್ ಮಾಡ್ಬೇಕು ಅಂತ ಹೇಳಿ, ಆಮೇಲೆ ಯಾಕಂದ್ರೆ ಶಿಕ್ಷಣ ಭೀಷ್ಮ ಆಗಿದ್ದಾರೆ. ಶಿಕ್ಷಣ ಭೀಷ್ಮ ಆದಂತ ನಮ್ಮ ಚಿದಾನಂದ ಗೌಡರು ತಾವರೆಕೆರೆಯಲ್ಲಿ ಒಂದು ಅವ್ರದ ಸ್ವಂತ ದುಡ್ಡು ಮತ್ತು ಅನುದಾನದ ಅಡಿಯಲ್ಲಿ ನಮಗೆ ಒಂದು ಬೃಹತ್ ಆದಂತ ಶಾಲಾ ಕ್ಯಾಂಪಸ್ ಅನ್ನು ಕಟ್ಟಿದ್ದಾರೆ. ಯಾಕಂದ್ರೆ ಕೇವಲ ಒಂದು ಕೊಠಡಿ ಕಟ್ಟಿ ಅವರು ನಾನು ಶಾಲೆ ಕಟ್ಟಿದ್ದೀನಿ ಅಂತ ಹೇಳಿಲ್ಲ, 10 ಕೊಠಡಿಗಳ ಒಂದು ಬೃಹತ್ ಶಾಲೆಯನ್ನ ನಿರ್ಮಿಸಿದ್ದಾರೆ. ಯಾಕಂದ್ರೆ 20ನೇ ತಾರೀಕು ನಾವು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದೀವಿ. ಹಾಗಾಗಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಮತ್ತು ತಾವರೆಕೆರೆ ಸುತ್ತಮುತ್ತಲ ಗ್ರಾಮಸ್ಥರು ದಯಮಾಡಿ 20ನೇ ತಾರೀಕು ಅಂದ್ರೆ ಜೂನ್ 26, 2026 ಇವೆಲ್ಲ ಬಂದು ಈ ಸಮಾರಂಭಕ್ಕೆ, ಯಾಕಂದ್ರೆ ನೀವು ಓದಿರೋಂತ ಶಾಲೆನ ಪ್ರೋತ್ಸಾಹ ಮಾಡ್ಬೇಕು. ಯಾಕಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಮತ್ತೆ ಬೇರೆ ಎಲ್ಲ ನಿಮ್ಮ ರಿಲೇಷನ್ಸ್ಗಳು ಎಲ್ಲ ಓದೋಂತ ಶಾಲೆ. ಯಾಕಂದ್ರೆ ಆಂಗ್ಲ ಮಾಧ್ಯಮವಾಗಿ ಬಂದಿದೆ. ಆಂಗ್ಲ ಮಾಧ್ಯಮ ಈಗ ಬೇರೆ ಪ್ರೈವೇಟ್ ಶಾಲೆಗಳು, ಖಾಸಗಿ ಶಾಲೆಯಲ್ಲಿ ಎಷ್ಟು ಕಷ್ಟ ಇದೆ, ಬಡವ್ರ ಮಕ್ಕಳು ಓದೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಧ್ಯೇಯೋದ್ದೇಶದಿಂದ ನಮ್ಮ ಶಿಕ್ಷಣ ಭೀಷ್ಮ ಚಿದಾನಂದ ಎಂ ಗೌಡರವರು ತಾವರೆಕೆರೆ ಗ್ರಾಮದಲ್ಲಿ ಒಂದು ಬೃಹತ್ ಆದಂತಹ ಶಾಲೆ ನಿರ್ಮಿಸಿದ್ದಾರೆ. ಹಾಗಾಗಿ ಎಲ್ಲರೂ ಆ 20ನೇ ತಾರೀಕು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತ, ಯಾಕೆಂದ್ರೆ ಈಗ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಈಗ ನಾವೇನು ಅಂದ್ರೆ ಡೆಸ್ಕ್ ಬೇಕು 80, ಅವ್ರ ಶಾಲೆಗೆ ಏನೇನ್ ಬೇಕು ಅವಶ್ಯಕತೆ ಅಂತ ಕೇಳಿದ್ದಾರೆ. 80 ಡೆಸ್ಕ್ ಬೇಕು, ಬೇರೆ ಏನು ಅವಶ್ಯಕತೆ ಇದೆ ಪೀಠೋಪಕರಣಗಳನ್ನ ನಾವೆಲ್ಲ ಹಳೆ ವಿದ್ಯಾರ್ಥಿಗಳ ಸಂಘದವರು ಅವ್ರಿಗೆ ಕೊಡಿಸ್ತಾ ಇದೀವಿ. ಹಾಗೆ ಚಿದಾನಂದ ಗೌಡರು ಕೂಡ ಅದಕ್ಕೆ ಆದಂತ ಸಹಾಯ ಮಾಡ್ತಾ ಇದ್ದಾರೆ. ಈಗ ಯಾಕಂದ್ರೆ ಅನುದಾನ ತರೋದು ಮುಖ್ಯ ಅಲ್ಲ, ಅದಕ್ಕೆ ಬದ್ಧತೆ ಬೇಕು. ಆ ಬದ್ಧತೆಯ ಶಿಕ್ಷಣ ಭೀಷ್ಮನಾದಂತ ಚಿದಾನಂದ ಗೌಡರು ಆ ಬದ್ಧತೆಯಿಂದ ಕಾರ್ಯನಿರ್ವಹಿಸಿರೋದ್ರಿಂದ ಇಂಥ ಒಂದು ಬೃಹತ್ ಆದಂತ ಶಾಲೆ ಕ್ಯಾಂಪಸ್ ನಿರ್ಮಾಣವಾಗಿದೆ. ಅವ್ರಿಗೆ ತಾವರೆಕೆರೆ ಗ್ರಾಮಸ್ಥರು, ತಾವರೆಕೆರೆ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಮತ್ತು ಗೌಡಗೆರೆ ಹೋಬಳಿಯ ಗ್ರಾಮಸ್ಥರ ಬಗ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಉದ್ದೇಶ ಇಂದು ನಮ್ಮ ತಾವರೆಕೆರೆ ಗ್ರಾಮದಲ್ಲಿ ಒಂದು ಹೈಟೆಕ್ ಶಾಲೆಯನ್ನ ಕಟ್ಟಿದ್ದಾರೆ. ಅದು ಕೊಡುಗೆ ನಮ್ಮ ಎಂ ಚಿದಾನಂದ ಗೌಡ ಸರ್ ಅವರು, ಅವರ ಅನುದಾನದ ಅಡಿಯಲ್ಲಿ ಒಂದು ಅದ್ಭುತವಾದ ಒಂದು ಶಾಲಾ ಕಟ್ಟಡನ ಕಟ್ಟಿದ್ದಾರೆ. ನಾವು ಅವರು ಅನುದಾನದಲ್ಲಿ ಒಂದು ಶಾಲಾ ಕಟ್ಟಡ ಆಗ್ತಿರೋದನ್ನ ನಾವು ಗಮನಿಸಿದ್ವಿ ಬರಗೂರು ಮತ್ತು ಗೋಪಿಕುಂಟೆಯಲ್ಲಿ. ಅವಾಗ ಹೋಗಿ ನಾವು ಕೇಳ್ಕೊಂಡ್ವಿ, ಸರ್ ನಮ್ಮ ತಾವರೆಕೆರೆಯಲ್ಲಿ ಒಂದು ಉತ್ತಮವಾದ ಬಿಲ್ಡಿಂಗ್ ಇಲ್ಲ, ಬಡವ್ರ ಮಕ್ಕಳು ತುಂಬಾ ಇದ್ದಾರೆ ಸರ್, ನಮಗೆ ಬಿಲ್ಡಿಂಗ್ ಅವಶ್ಯಕತೆ ಐತೆ ಅಂದಿದ್ದಕ್ಕೆ ಅವರು ಆಯ್ತು ಅಂತ ಹೇಳ್ಬಿಟ್ಟು ಒಂದು ಬಿಲ್ಡಿಂಗ್ ಅನ್ನ ನಮಗೆ ಹಾಕೊಟ್ರು. ಇವತ್ತು ಒಂದು ಅದ್ಭುತವಾದಂತ ಒಂದು ಕಟ್ಟಡವನ್ನ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆ ಹೇಳ್ಬೇಕು ಅಂತಂದ್ರೆ, ನಾವು ಜೂನ್ 20ನೇ ತಾರೀಕು ಈ ಕಟ್ಟಡ ಉದ್ಘಾಟನೆ ಇದೆ. ಅಂದು ಇಡೀ ನಮ್ಮ ಏನು ತಾವರೆಕೆರೆ ಗ್ರಾಮ ಪಂಚಾಯತಿಯ ಹಳ್ಳಿಗಳ ಜನರು ಹಾಗೂ ನಮ್ಮ ಗೌಡಗೆರೆ ಜನರು ಅವ್ರಿಗೆ ಬಂದು ಸಹಕಾರ ಮಾಡ್ಬೇಕು. ಅವ್ರಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಕೊಟ್ರೆ ಇಂತ ಅನೇಕ ಬಿಲ್ಡಿಂಗ್ ಅನ್ನ ಅವ್ರು ಕಟ್ಟೋಕೆ ಒಂದು ಉತ್ಸಾಹ ಬರುತ್ತೆ. ಯಾಕೆಂದ್ರೆ ಆಲ್ರೆಡಿ ಅವರು ಖಾಸಗಿ ಸಂಸ್ಥೆಯ ಓನರ್ ಆಗಿದ್ದಾರೆ. ಬಟ್ ಆದ್ರೂ ಸರ್ಕಾರಿ ಶಾಲೆಗೆ ಮಕ್ಕಳು ಓದ್ಬೇಕು, ಸರ್ಕಾರಿ ಶಾಲೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಇವತ್ತೊಂದು ಇಂಥ ಕಟ್ಟಡನ ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ಬೇಕು, ತುಂಬ ಧನ್ಯವಾದ ತಿಳಿಸ್ಬೇಕು. ಅಂದ್ರೆ 20ನೇ ತಾರೀಕು ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರಿಗೊಂದು ಕೃತಜ್ಞತೆ ತಿಳಿಸೋಣ ಅಂತ ಹೇಳ್ತಾ, ಈ ಮೂಲಕ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೇವೆ. ಎಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳು ತಿಳಿಸ ನನ್ನ ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಮೊದಲು ಶಿಕ್ಷಣ ಇರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರತೀತಿಯಾಗಿ ಒಬ್ಬ ಉತ್ತಮ ಶಿಕ್ಷಣವನ್ನ ಪಡೆದಂತ ರಾಜಕಾರಣಕ್ಕೆ ಬಂದ್ರೆ ಏನೆಲ್ಲ ಬದಲಾವಣೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ತಾವರೆಕೆರೆ ಶಾಲೆಯ ನೂತನ ಕಟ್ಟಡ ನಿದರ್ಶನ. ಹಾಗೆ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕಾಂಪೌಂಡ್ ಉದಾಹರಣೆ, ಬರಗೂರಿನ ಒಂದು ಶಾಲೆ ಉದಾಹರಣೆ ಆಗುತ್ತೆ, ಹಾಗೆ ತರೂರಿನ ಒಂದು ಶಾಲೆ ಉದಾಹರಣೆ ಆಗುತ್ತೆ. ಮತ್ತೆ ಸರ್ಕಾರಿ ಜೂನಿಯರ್ ಕಾಲೇಜಿನ ಕಟ್ಟಡ 2 ವರ್ಷದಿಂದ ಏನು ಉದ್ಘಾಟನೆ ಆಯ್ತು ಅದು ಕೂಡ ಇವತ್ತು ನಿದರ್ಶನ ಆಗಿ ನಿಂತಿದೆ. ಒಬ್ಬ ಒಳ್ಳೆ ವಿದ್ಯಾವಂತ ರಾಜಕಾರಣಕ್ಕೆ ಬಂದ್ರೆ ಮೊದಲು ಶಿಕ್ಷಣಕ್ಕೆ ಆದ್ಯತೆ ಪ್ರತೀತಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳಿರೋದು ಅಷ್ಟೇ, ಶಿಕ್ಷಣ ಸಂಘಟನೆ ಹೋರಾಟ ಅಂತೇಳಿ. ನಾವೆಲ್ಲ ಪ್ರಪ್ರಥಮವಾಗಿ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡ್ಬೇಕು. ನಾವೆಲ್ಲ ಮನೆಯಲ್ಲಿ ಮಕ್ಕಳಿಗೆಲ್ಲ ಹೇಳೋದೇನು, ನಾವಾದ್ರೂ ಓದ್ಲಿಲ್ಲ ನೀವಾದ್ರೂ ಓದ್ಲಿ ಅಂತಲೇ ಹೇಳೋದು. ಇವತ್ತು ಕೂಡ ಅದು ಇದೆ.
ಅದು ಈ ಪೀಳಿಗೆಯಿಂದ, ಈ ನಮ್ಮ ಮಕ್ಕಳು ಏನು ಓದಕ್ ಬರ್ತಾರೆ ಈ ಶಾಲೆಗೆ, ಈ ಪೀಳಿಗೆಯಿಂದ ಸಂಪೂರ್ಣವಾಗಿ ಬದಲಾಗಬೇಕು. ನಾವು ಚೆನ್ನಾಗಿ ಓದಿದ್ದೀವಿ, ನೀವು ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟದಲ್ಲಿ ಓದಿ ಅಂತ ಹೇಳಿ ಬರಬೇಕು. ಹಾಗಾಗಿ ಜೂನ್ 20ನೇ ತಾರೀಕು ಈ ಶಾಲೆ ನಮ್ಗೆಲ್ಲನೂ ಕೂಡ ಇಡೀ ಗ್ರಾಮಕ್ಕೆ ಒಂದು ಕಳಶಪ್ರಾಯವಾಗಿ ಇವತ್ತು ನಮ್ಗೆ ನಿಂತಿದೆ. ಅಂತ ಒಂದು ಶಾಲೆಯ ಉದ್ಘಾಟನೆಗೆ ವೈಯಕ್ತಿಕವಾಗಿ ಇದನ್ನ ಯಾರು ಕೂಡ ಮನೆಗೆ ಬಂದು ಯಾರು ಕೂಡ ಕರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸುಮಾರು ಇದು ಶತಮಾನೋತ್ಸವ ಆಚರಿಸುವಂತ ಒಂದು ನಿಟ್ಟಿನಲ್ಲಿದೆ ಈ ಶಾಲೆ, ಈ ಗ್ರಾಮದ ಶಾಲೆ. ಈ ಶಾಲೆಯಲ್ಲಿ ಓದಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ ಮತ್ತೆ ಅವರ ಕುಟುಂಬ ಸಮೇತ ಜೂನ್ 20ನೇ ತಾರೀಕು ಈ ಶಾಲೆಯ ಉದ್ಘಾಟನೆಗೆ ವೈಯಕ್ತಿಕವಾಗಿ ಸ್ವಪ್ರೇರಣೆಯಿಂದ ಕುಟುಂಬ ಸಮೇತ ಬರಬೇಕು. ಹಾಗೆ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸ್ಕೊಡ್ಬೇಕಾಗುತ್ತೆ. ಶೈಕ್ಷಣಿಕ ಹಬ್ಬವಾಗಿ ಆಚರಣೆ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಯಾವುದೇ ನಾವೊಂದು ಗೃಹ ಪ್ರವೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ನಾವೇನಾದ್ರೂ ಒಂದೊಂದು ವಸ್ತುವನ್ನ ನೆನಪಿನ ಕಾಣಿಕೆ ರೂಪದಲ್ಲಿ ತಗೊಂಡು ಹೋಗ್ತೀವಿ. ಈಗ ಒಂದು ಹೈಟೆಕ್ ಶಾಲೆ ನಿರ್ಮಾಣ ಆಗಿ ನಿಂತಿದೆ, ಅದ್ರೊಳಗಡೆ ಬೇಕಾದಂತ ಉಪಕರಣಗಳು ಸಾರ್ವಜನಿಕರಿರ್ಬೋದು, ಹಳೆ ವಿದ್ಯಾರ್ಥಿಗಳು, ಒಳ್ಳೆ ಉತ್ತಮ ಆರ್ಥಿಕ ಸ್ಥಿತಿನಲ್ಲಿರೋಂಥವ್ರು, ಮತ್ತೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಸೀಡ್ಸ್ ಕಂಪ್ನಿಗಳಿದಾವೆ. ಯಾರು ರೈತರು ಅವರ ಸಂಪರ್ಕದಲ್ಲಿದ್ದೀರಾ, ಆ ಸೀಡ್ಸ್ ಕಂಪನಿಗಳ ಕಡೆಯಿಂದ ಎಷ್ಟೆಲ್ಲ ಸಾಧ್ಯ ಆಗುತ್ತೋ ಅಷ್ಟು ಅನುದಾನವನ್ನ ಪೀಠೋಪಕರಣಗಳಿಗೆ ಸಹಾಯ ಮಾಡಬೇಕು. ಮತ್ತೆ ನಮಗೆ ಮುಖ್ಯವಾಗಿ ತುರ್ತಾಗಿ ಒಂದು ಅಡಿಗೆ ಕೋಣೆನೂ ಕೂಡ ಬೇಕು. ಈಗ ಕ್ಲಾಸ್ ರೂಮ್ಗಳು ಆಗಿದೆ, ಒಂದು ಅಡಿಗೆ ಕೋಣೆ ಬೇಕಾಗುತ್ತೆ. ಇದಕ್ಕೆ ಸರ್ಕಾರದ ಮಟ್ಟದಲ್ಲಾಗಿರ್ಬೋದು ಅಥವಾ ಸಾರ್ವಜನಿಕರ ಒಂದು ಅನುದಾನ ಅಥವಾ ಸಹಾಯ ಹಸ್ತದಿಂದ ನಾವು ಬೇಗ ಎಲ್ಲಾನು ಕೂಡ ನಿರ್ಮಾಣ ಮಾಡಿ ಇದನ್ನ ತುಂಬಾ ಅತ್ಯುತ್ತಮವಾಗಿ ಉದ್ಘಾಟನೆಯನ್ನ ಜೂನ್ 20ನೇ ತಾರೀಕು ನಾವು ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕು. ಇಂಥ ಒಂದು ಒಳ್ಳೆ ಕೆಲಸ ಮಾಡಿರೋಂತ ನಮ್ಮ ಚಿದಾನಂದ ಎಂ ಗೌಡ ಅವರಿಗೆ ಹೃತ್ಪೂರ್ವಕವಾಗಿ ಒಕ್ಕಲರಿಂದ ಪಕ್ಷಾತೀತವಾಗಿ ಸಾರ್ವಜನಿಕರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ. ಇದೆಲ್ಲನೂ ಕೂಡ ನಾವು ಸಾರ್ವಜನಿಕರಲ್ಲಿ ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಗೆ ನಮ್ಮ ಒಂದು ಭಿನ್ನತೆಯನ್ನ ಮಾಡ್ಕೊಂತ ಇದೀವಿ. ಎಲ್ರಿಗೂ ನಮಸ್ಕಾರ.